ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಇದು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದ ಹಿಂದಿನ ದಿನ ನಮ್ಮನೆ ಹತ್ರ ಇರೋ ಒಂದು ಬೇಕರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಚೈನಾದಲ್ಲಿ ಬೇಕ್ರಿ ಯಾವ ಥರ ಇರುತ್ತೆ ಅಂತ. ಈ ಬೇಕ್ರಿನಲ್ಲಿ ಯೂಶಲ್ ಆಗಿ ನಾವು ಬರ್ಡೇ ಕೇಕ್ಸ್ ಎಲ್ಲ ಮಾಡಿಸ್ತೀವಿ, ನಮ್ಮ ಪಾಪು ಬರ್ಡೇದು. ಇಲ್ಲೆಲ್ಲ ನೋಡ್ತಿರೋದು ನೀವು ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ ಅದೆಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ದೇ ಇರೋದು. ಸೊ ನಾವಿಲ್ಲಿ ಬರೀ ಕೇಕ್ ಮಾತ್ರ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಬರ್ತೀವಿ. ಇಲ್ಲಿ ನಾವು ಇವತ್ತು ಕಪ್ ಕೇಕ್ಸ್ನ ಆರ್ಡರ್ ಮಾಡೋಣ ಅಂತ ಬಂದಿದ್ದೀವಿ. ಬಟ್ ಬೇಕ್ರಿ ಮಾತ್ರ ಸಖತ್ ಬ್ರೈಟಾಗಿ ಕಾಣಿಸುತ್ತೆ. ಇಲ್ಲಿರೋದೆಲ್ಲ ಕಂಪ್ಲೀಟ್ ಫ್ರೂಟ್ ಕೇಕ್ಸು. ಚೈನಾದಲ್ಲಿ ನೋಡಿ ಹಸಿರು ಕಾಳನ್ನ ಬೇಯಿಸ್ಬಿಟ್ಟು ಮೂಂಗ್ ಬೀನ್ ಸೂಪ್ ಅದರ ಬೇಯಿಸಿರೋ ನೀರನ್ನ ಹಾಗೆ ಕುಡಿತಾರೆ. ಇದು ಒಂದು ಬಾಟ್ಲು 510 ml ಇದೆ. ಇದು 4.8 RMB ಇದೆ. ಆಲ್ಮೋಸ್ಟ್ 60ರಿಂದ 65 ರೂಪಾಯಿ ಇದಕ್ಕೆ ಅರ್ಧ ಲೀಟ್ರು ಸೂಪ್ಗೆ. ಹಸಿರು ಕಾಳು ಸೂಪು ಮನೆಯಲ್ಲೇ ನಾವು ರಾಗಿ ಮುದ್ದೆ ಮತ್ತು ಹಸಿರು ಕಾಳು ಉಪ್ಸಾರೆಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ಬಟ್ ಇಲ್ಲಿ ಈ ಥರ ಇದನ್ನು ಸೂಪ್ ಅಂತ ಕುಡಿತಾರೆ ನೋಡಿ. ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಬೇಗ ಬೇಗ ಪಾನಿಪುರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಗಾಬ್ರಿಲ್ ಮಾಡುವಾಗ ಒಂದಷ್ಟು ಕಾಳು ಸ್ಲಿಪ್ಪಾಗಿ ಬಿದ್ದೆ ಹೋಯ್ತು ಕೆಳಗೆ. ಇಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡಿದ್ದೀನಿ. ಇಲ್ಲಿ ಚಿತ್ರಾನ್ನ ರೆಡಿ ಇದೆ. ಇಲ್ಲಿ ಹಸಿರು ಕಾಳು ಪಲ್ಯ ಒಗ್ಗರಣೆ ಹಾಕಿದ್ದೀನಿ. ಮೊಳಕೆಗೆ ಬಂದಿರೋ ಹಸಿರು ಕಾಳು ಪಲ್ಯ, ಇಷ್ಟು ಕಾಳು ಪಲ್ಯ ಒಗ್ಗರಣೆ ಹಾಕಿದ್ದೀನಿ. ತಿಂಡಿ ಎಲ್ಲ ರೆಡಿ ಆಗಿದೆ. ಈಗ ಟೈಮ್ 7 ಕಾಲ ಆಯಿತು. ಎಲ್ಲ ಮಾಡಿರೋ ಅಡುಗೆನ ನಾವು ಅಲ್ಲಿ ಜಾಗಕ್ಕೆ ಹೋಗಿ ಶಿಫ್ಟ್ ಮಾಡಬೇಕು. ಅಡುಗೆ ಎಲ್ಲ ರೆಡಿ ಆಗಿದೆ, ಅದನ್ನು ತಗೊಂಡು ಹೋಗ್ತಿದ್ದೀನಿ. ಇವತ್ತು ನಾನು ಒಂದು ಗ್ರೇ ಕಲರ್ ಸ್ಯಾರಿ ಹಾಕ್ಕೊಂಡು ಹೋಗ್ತಿದ್ದೀನಿ ನಾವು ಇಟ್ಕೊಂಡಿರೋ ಒಂದು ಪಾರ್ಟಿಗೆ. ಸೊ ನೋಡಿ ಇಲ್ಲಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ. ಬ್ಯಾಗ್ ತುಕೋ ತಡೆಯೋದಿಲ್ಲ. ಸೊ ನಾನು ಅಲ್ಲಿ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಮಳೆ ಬಂದು ನಿಂತಿದೆ. ಸಂಜೆವರೆಗೂ ಮಳೆ ಕಂಟಿನ್ಯೂ ತೋರಿಸ್ತಿತ್ತು. ನಾವು ಎಲ್ಲಿ ಫ್ಲಾಪ್ ಆಗುತ್ತೋ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಇದನ್ನು ಹಿಡ್ಕೊಂಡು ಹೋಗೋದೆಲ್ಲ ತುಂಬ ಕಷ್ಟ ಮಳೆಯಲ್ಲಿ. ಅಂತೂ ಇಂತೂ ಮಳೆ ನಿಂತಿದೆ. ಮಳೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮತ್ತೆ ಓಡೋಗ್ಬೇಕು ನನ್ನ ಕ್ಲಾಸಿಗೆ. ಛತ್ರಿ ಇದ್ದಿದ್ದು ಬ್ಯಾಗ್ನ ನನ್ನ ಹಸ್ಬೆಂಡಿಗೆ ಕೊಟ್ಟು ಕಳಿಸ್ಬಿಟ್ಟೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬಂದರೆ ನಮಗೆ ನಿಂತ್ಕೊಳ್ಳೋಕ್ಕೆ ಎಲ್ಲೂ ಜಾಗನೇ ಇಲ್ಲ. ಇದು ನಾವು ಮುಂಚೆ ಇದ್ದಿದ್ದು ಬಿಲ್ಡಿಂಗು, ಈಗ ಅದ್ರ ಹಿಂದೆ ಇರೋದು ನಾವು. ಬೆಳಗ್ಗೆ ಯಾವ ಥರ ಎಕ್ಸಸೈಸ್ ಮಾಡ್ತಿದ್ದಾರೆ. ಹಿರಿಯ ನಾಗರಿಕರು ಎಲ್ಲಿ ಸಿಗುತ್ತೋ ಅಲ್ಲಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಫುಡ್ ಇಟ್ಟಿದ್ದೀನಿ. ಇದೆಲ್ಲನೂ ಈಗ ಟೇಬಲ್ ಮೇಲೆ ಅರೇಂಜ್ ಮಾಡಿಬಿಟ್ಟು ಜನ ಎಲ್ಲ ಬಂದಮೇಲೆ ಮತ್ತೆ ಒಂದು ಚೂರು ಕ್ಲಿಪ್ಸ್ನ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಟೊಮೆಟೊಸ್ ಇದೆ. ಇಲ್ಲಿ ಪೂರಿ ತಂದಿದ್ದೀನಿ ಪಾನಿಪುರಿಗೆ. ಸೊ ಇಲ್ಲಿ ಪಾನಿಗೆ ಮಾಡಬೇಕಿನ್ನ ಮಾಡಿಲ್ಲ, ಅದಕ್ಕೆ ಮಸಾಲೆ ರೆಡಿ ಇದೆ. ಇಲ್ಲಿ ಫುಡ್ ಇದೆ, ಇಲ್ಲಿ ಫುಡ್ಡು ಇದೆ. ಸೊ ಇದೆಲ್ಲನೂ ಈಗ ಅರೇಂಜ್ ಮಾಡಬೇಕು. ಈ ಸಲ ನಾವು ಕಪ್ ಕೇಕ್ ತರಿಸಿದ್ವಿ. ಲಾಸ್ಟ್ ಇಯರ್ ನಾವು ಕೇಕ್ ಕಟ್ ಮಾಡಿದ್ವಿ. ಈ ಸಲ ಕೇಕ್ ಕಟ್ ಮಾಡೋದೆಲ್ಲ ಬೇಡ ಅಂತ ಕಪ್ ಕೇಕ್ ತರಿಸಿದ್ವಿ. ಜೊತೆಗೆ ಒಂದು 20 ವಾಟರ್ ಬಾಟಲು ಚೆರಿ ಟೊಮೆಟೊಸ್ ಎಲ್ಲ ತರಿಸಿದ್ವಿ. ಫುಡ್ಡೆಲ್ಲನೂ ಫುಲ್ ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ ಬಿಸಿ ಆರೋಗುತ್ತೆ ಅಂತ. ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಯಾವುದೇ ಒಂದು ಇವೆಂಟ್ ಕಿನ್ನ ಮುಂಚೆ ಒಂದು ಪೂಜೆ ಮಾಡೋದು ನಾವು ಇಲ್ಲೂ ಕೂಡ ರೂಢಿ ಮಾಡ್ಕೊಂಡಿದ್ದೀವಿ. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ. ಬೆಳಗ್ಗೆ ಜೋರು ಮಳೆ ಬಂದು ನಿಂತಿತ್ತು ಅಂತ ಹೇಳಿದೆ. ಮತ್ತು ತುಂಬ ಡಾರ್ಕಾಗಿ ಕ್ಲೌಡ್ಸ್ ಫಾರ್ಮ್ ಆಗ್ತಿದೆ. ಮತ್ತು ಮಳೆ ಸ್ಟಾರ್ಟ್ ಆಗೋಕ್ಕೆ ಇವತ್ತು. ಇನ್ನು ಒಬ್ಬೊಬ್ಬರಾಗೆ ನಮ್ಮ ಕಂಪ್ನಿದು ಒಂದು ಆ್ಯನ್ಯುವಲ್ ಪಾರ್ಟಿಗೆ ಬರ್ತಾಯಿದ್ರು. ಇವತ್ತು ನಾನು 15 ಜನಕ್ಕೆ ನಮ್ಮ ಇಂಡಿಯನ್ ಫುಡ್ನ ಪ್ರಿಪೇರ್ ಮಾಡಿದ್ದೀನಿ. ನಾವು ಮುಂಚೆನೇ ಎಲ್ಲರಿಗೂ ಊಟಕ್ಕೆ ಹೇಳಿದ್ವಿ. ಸೊ ಎಲ್ಲ ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲರೂ ನಾನು ಮಾಡಿರೋ ಅಡುಗೆದು ಫೋಟೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ತಿದ್ದಾರೆ. ಪಾನಿಪುರಿ ಮತ್ತು ಮೊಳಕೆ ಕಾಳು ಪಲ್ಯ, ಚಿತ್ರಾನ್ನ, ಮಶ್ರೂಮ್ ಫ್ರೈಡ್ ರೈಸು, ಸಲಾಡ್ ಎಲ್ಲನೂ ನೋಡ್ತಾ ಇದ್ದಾರೆ. ಪಾಯಸ ಎಲ್ಲನೂ ಬಗ್ಗೆ ಯಾವ ಥರ ಮಾಡಿದ್ದೀನಿ ಅಂತ. ಬೇರೆ ದೇಶದ ಊಟ ಅಂತಂದರೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇನ್ನು ಕೆಲವರು ಅವರ ಒಂದು ಚಾನಲ್ಗೆ ವಿಡಿಯೋಸ್ನ ಮಾಡ್ಕೋತಾ ಇದ್ರು. ಅಂದರೆ ಚೈನಾದ ಒಂದು ಸೋಷಿಯಲ್ ಮೀಡಿಯಾದ ಚಾನಲ್ಗೆ ವಿಡಿಯೋನ ಮಾಡ್ಕೋತಾ ಇದ್ರು. ಕೆಲವರು ಫಸ್ಟ್ ಟ್ರಿಪ್ಪಲ್ಲಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಟೇಸ್ಟ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಇಷ್ಟ ಆಗಿ ಸೆಕೆಂಡ್ ಟ್ರಿಪ್ ಕೂಡ ಹಾಕ್ಕೊಳ್ತಾಯಿದ್ರು. ನನಗದು ತುಂಬ ಖುಷಿ ಆಯಿತು. ಯಾಕೆಂದರೆ ಯಾವುದೇ ದೇಶದ ಊಟ ಆಗಲಿ ಫಸ್ಟು ನಾವು ಟ್ರೈ ಮಾಡಿ ಆಮೇಲೆ ಇಷ್ಟ ಆದರೆ ತಗೋತೀವಲ್ವ. ಸೊ ಅದೇ ಥರನೇ. ಆಮೇಲೆ ಇಲ್ಲಿ ಕೆಲವರಿಗೆ ಪಾನಿಪುರಿ ಹೇಗೆ ತಿನ್ನೋದಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಪಾನಿಪುರಿ ತಿನ್ನೋದು ಹೇಗೆ ಅಂತ ಹೇಳ್ಕೊಟ್ವಿ. ಆಮೇಲೆ ಏನಂದರೆ ಇವರು ಜಾಸ್ತಿ ಕೈಯಲ್ಲಿ ಏನೂ ತಿನ್ನೋದಿಲ್ಲ. ಏನಾದ್ರು ಕೈಯಲ್ಲಿ ಮುಟ್ಟಬೇಕು ಅಂತಂದರೆ ಗ್ಲೌಸ್ ಹಾಕಿ ಯೂಸ್ ಮಾಡ್ತಾರೆ. ಸೊ ಅದು ಟ್ರೆಡಿಷ್ನಲ್ ಕಲ್ಚರಲ್ ಡಿಫ್ರೆನ್ಸ್ ಅಂತಲೂ ಹೇಳ್ಬೋದು. ಸೊ ಚಾಪ್ಸ್ಟಿಕ್
ಯೂಸ್ ಮಾಡ್ತಾರೆ, ನಾವು ಕೈ ಯೂಸ್ ಮಾಡ್ತೀವಿ. ಸ್ಪೂನ್ ಅವ್ರು ಯೂಸ್ ಮಾಡ್ತಾರೆ, ನಾವು ಯೂಸ್ ಮಾಡ್ತೀವಿ. ಈಗ ಪಾನಿಪುರಿ ಎಲ್ಲ ತಿನ್ನಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ಹಾಗೆ ಕೈಯಲ್ಲಿ ತೊಗೊಂಡು ತಿಂತೀವಿ ಪಾನಿಪುರಿನ. ಬಟ್ ಇವ್ರಿಗೆಲ್ಲ ಏನಂತಂದರೆ ಕೈಯಲ್ಲಿ ಹಾಗೆ ಮುಟ್ಟೋದಿಲ್ಲ. ಸೊ ಅವರು ಪೂರ್ವಜರಿಂದನೂ ಫಾಲೋ ಮಾಡ್ಕೊಂಡು ಬಂದಿರೋ ಅಂಥ ಒಂದು ಕಲ್ಚರಲ್ ಡಿಫ್ರೆನ್ಸ್ ಇದು ನಮಗೂ ಅವ್ರಿಗೂ ಇರೋದು. ಸೊ ನಾವು ಈ ಕಲ್ಚರಲ್ ಡಿಫ್ರೆನ್ಸ್ನ ರೆಸ್ಪೆಕ್ಟ್ ಮಾಡಬೇಕು ಒಬ್ರಿಗೊಬ್ರು. ಇನ್ನು ತುಂಬ ಜನಕ್ಕೆ ನಾನು ಮಾಡಿರೋ ಚಿತ್ರಾನ್ನ ಮತ್ತು ಫ್ರೈಡ್ ರೈಸ್ ಪಾಯಸ ಇಷ್ಟ ಆಗಿ ಕೆಲವರು ಮನೆಗೂ ಕೂಡ ತೊಗೊಂಡು ಹೋದ್ರು. ಅವ್ರ ಮನೆಯವ್ರಿಗೆಲ್ಲ ಟೇಸ್ಟ್ ಕೊಡ್ತೀನಿ ಅಂತ. ನಾನು ಅದನ್ನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಅವ್ರಿಗೆ ಮುಜುಗರ ಆಗುತ್ತೆ ಅಂತ. ಸೊ ಇವರೆಲ್ಲ ಫಸ್ಟ್ ಟೈಮ್ ಪಾನಿಪುರಿ ತಿಂತಾ ಇರೋದು. ಸಖತ್ ಕ್ಯೂರಿಯಾಸಿಟಿ ಇತ್ತು ಇವ್ರಿಗೆ ಹೇಗೆ ಪಾನಿಪುರಿ ತಿನ್ನೋದು ಅಂತ. ಇನ್ನು ನಮ್ಮ ಪಾಪುನು ಕೂಡ ಕೈಗೆ ಗ್ಲೌಸ್ ಹಾಕೊಂಡು ಎಲ್ಲರಿಗೂ ಕಪ್ ಕೇಕ್ಸ್ನ ಸರ್ವ್ ಮಾಡ್ತಾ ಇದ್ದ. ಎಲ್ಲ ಕ್ಲೀನಾಗಿ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. ಮತ್ತು ಊಟ ಎಲ್ಲ ಚೈನೀಸ್ ಇಷ್ಟಪಟ್ಟರು. ಎಲ್ಲ ಸಾಮಾನು ವಾಪಸ್ ಮನೆಗೆ ಸಾಗಿಸ್ತಾ ಇದ್ದೀವಿ. ಮಳೆ ಫುಲ್ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ಫುಲ್ ಜೋರು ಮಳೆ ಬರ್ತಿದೆ. ಸದ್ಯ ಎಲ್ಲ ಸ್ಟಾರ್ಟ್ ಆಗಿ ಅರ್ಧ ಮುಗ್ದಿತ್ತು, ಅವಾಗ ಮಳೆ ಶುರು ಆಯಿತು. ಇನ್ ಕೇಸ್ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದ ಮಳೆ ಮಧ್ಯದಲ್ಲಿ ಬ್ರೇಕ್ ಕೊಡದೆ ಕಂಟಿನ್ಯೂ ಬಂದಿದ್ದಿದ್ರೆ ನಾವು ಮನೆಯಿಂದ ಸಾಮಾನು ಶಿಫ್ಟ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಇವತ್ತು ಮಳೆ ಇದೆ, ನಾಳೆ ನಾಳಿದ್ದು 3 ದಿನವೂ ಮಳೆ ಇದೆ. ಮತ್ತು ಈ ಮಳೆ ನಿಂತ ಮೇಲೆ ಸಖತ್ತು ಸಮ್ಮರ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಸೆಕೆ ಬೇವ್ತಾ ಇದ್ದೀವಿ ಮಳೆ ಬರ್ತಾಯಿದ್ರು. ಬಟ್ ಮಳೆ ನಿಂತ ಮೇಲೆ ಮಾತ್ರ ಫುಲ್ಲು ರಣ ಬಿಸಿಲು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಚೈನಾದಲ್ಲಿ. ರಿಟರ್ನ್ ವಾಪಸ್ ಸಾಮಾನು ತೊಗೊಂಡು ಹೋಗುವಾಗ ನಮ್ಮದು ಛತ್ರಿ ಒಂದೇ ತೊಗೊಂಡೋಗಿದ್ದು, ಇನ್ನೊಂದು ಛತ್ರಿ ಮುರಿದೋಗಿತ್ತು. ಆ್ಯಕ್ಚುಲಿ ತೊಗೊಂಡೋಗಿದ್ವಿ, ಅದು ಮುರಿದೋಗಿತ್ತು. ಇಲ್ಲೊಂದು ರೆಸ್ಟೋರೆಂಟ್ ಅವ್ರು ಇದ್ದಾರೆ, ಪಾಪ ಅವ್ರು ಕೊಟ್ಟಿದ್ದಾರೆ ಛತ್ರಿನ, ಅವ್ರಿಗೆ ವಾಪಸ್ ಕೊಡ್ಬೇಕೀಗ. ನೋಡಿ ಈ ರೆಸ್ಟೋರೆಂಟ್ ಅವರು ಇಲ್ಲಿ ನಾನು ದೋಸೆ ಪುರಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಮಾಡ್ತಾರೆ. ಸೊ ಅವ್ರು ಕೊಟ್ಟಿದ್ರು. ಶಿಶೆ ಬಾಯ್ ಬಾಯ್. ಇದು ಪ್ರತಿಯೊಂದು ಮುಗಿದ್ಮೇಲೆ ನಮ್ಮದು ಕ್ಲೀನಿಂಗ್ ಕೆಲಸ ಶುರು ಆಗುತ್ತೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ಅಪ್ಕಮಿಂಗ್ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.